ಇಷ್ಟಕ್ಕೇನ ಶಿವ? ಸತ್ಯ ದರ್ಶನ ಇನ್ನೂ ಇದೆ. ಇನ್ನೂ ಇದೆಯಾ? ಅಲ್ಲ ಭಗವಂತ, ಅಕ್ಕಪಕ್ಕದವರನ್ನೆಲ್ಲ ಅಕ್ಕ ತಂಗಿಯರೆಂದುಕೊಂಡು, ಗಲ್ಲಿ ಗಲ್ಲಿಯಲ್ಲಿರುವವರನ್ನೆಲ್ಲ ಗೆಳೆಯರೆಂದುಕೊಂಡು, ನಕ್ಕವರನ್ನೆಲ್ಲ ನಮ್ಮವರೆಂದುಕೊಂಡು ಬಾಳಿದರೆ ಬಾಳು ಬಳಲಿ ಬೆಂಡಾಗಿ ಬದುಕು ಬಯಲುದಾರಿಗೆ ಬರುವುದೆಂದ ಶಿವಪ್ರಸಾದ. ಇರಲಾರದೆ ಇರುವು ಬಿಟ್ಟುಕೊಂಡರೂ ತೊಂದರೆ ಇಲ್ಲ, ಆದರೆ ಹುತ್ತದ ಬಳಿ ಉರುಳಾಡಿ ಹೊರಳಾಡಿ ಹರಿದು ಹೋಗುತ್ತಿರುವ ಹಾವನ್ನೇ ಹಾರವನ್ನಾಗಿ ಹಾಕಿಕೊಂಡರೆ ಮೆಚ್ಚನ ಪರಮಾತ್ಮನು. ಸುಮ್ಮನೆ ಇರೋದು ಬಿಟ್ಟು ಭಗವಂತನ ಮೇಲೆ ಕಂಪ್ಲೇಂಟ್ ಮಾಡಿದೆ ನಾನು. ಈಗ ಇದನ್ನೂ ನೋಡ್ಬೇಕು, ಇನ್ನೂ ನೋಡ್ಬೇಕು. ಓ, ಮತ್ತಾರೋ ಬಂದ್ರು? ಬರ್ರಿ 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 ಬರ್ರಿ. ಈ ನಾಮಿನೇಷನ್ ವಿಚಾರ ಏನ್ ಮಾಡಿದ್ರಿ? ಈ ಬಸ್ಯ ಅದನ್ನ ಓಪನ್ ಆಗಿ ಮಾತಾಡಂಗಿಲ್ಲ. ಅದ್ರಲ್ಲಿ ಎಂತ ಉಂಟು ಮಾರೆ? ಬಾಳೆಣ್ಣ. ಸರಿ, ನೀವು ಸಹ ನಮ್ಮ ಗುಂಪಿನವರಲ್ವಾ, ಅದಕ್ಕೆ ನಾನಂತಲ್ಲ, ನಾನು ಮತ್ತು ಬಸ್ಯ ನಿಮ್ಮನ್ನು ಬಿಟ್ಟಾಕುವ ಪಂಚಾಯತಿಗೆ ಇಲ್ಲ. ನೀವು ನಾನು ಯೋಚನೆ ಮಾಡಿ ಹೇಳ್ತೀನಿ. ಸಂಧ್ಯಾಕ್ಕ ನಿಧಾನಕ್ಕೆ ಯೋಚನೆ ಮಾಡ್ರಿ, ಅದ್ರಾಗ ಏನು ಅರ್ಜೆಂಟ್ ಐತಿ? ಅಲ್ಲಿ ತನಕ ಈ ಬಿಸ್ಕೆಟ್ ತಿನ್ರಿ. ಹಾಕಿಸ್ಕೊಂಡ್ರೆ ಎತ್ತಿಟ್ಟಿದ್ರ? ಆ ಬಿಸ್ಕೆಟ್ ಉಂಟಲ್ಲ, ನಿಮಗೆ ಕೊಡ್ಲಿಕ್ಕೆ ಅಂತೇಳಿ ನಾವಿಬ್ರು ತೆಗೆದಿಟ್ಟದು. ಥ್ಯಾಂಕ್ ಯು. ಎಷ್ಟು ಒಳ್ಳೆಯವ್ರಿ ನೀವಿಬ್ರು. ಭಯಂಕರ. ನಾನು ನಿಮ್ಮನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಯೋಚನೆ ಮಾಡಬೇಡ್ರಿ, ಮುಂದಿನ ಸಲ ನಾಮಿನೇಷನಲ್ಲಿ ಕಿರ್ಚನ್ ಹೆಸರನ್ನೇ ತಗೊಳ್ಳೋಣ. ಸಂಧ್ಯಾಕ್ಕ ಅಷ್ಟು ಮಾಡಿ ಪುಣ್ಯ ಕಟ್ಕೊಡ್ರಿ. ಹೋಗ್ತಾ ಹೋಗ್ತಾ ನಾವು ನಿಮ್ಮ ಜೊತೆನೇ ಇರ್ತೀವಲ್ವಾ, ಆಮೇಲೆ ಬಿಸ್ಕಿಟ್ ಅಷ್ಟ ಅಲ್ಲ, ಹಣ್ಣು ಐಸ್ ಕ್ರೀಮು ಎಲ್ಲಾನು ಕದ್ದು ಕದ್ದು ತಂದು ಕೊಡ್ತೀವಿ. ಥ್ಯಾಂಕ್ ಯು. ಲೇ ಮಂಜ, ಅಡಿಗೆ ಮನಿ ಒಂದು ನಮ್ಮ ಕಂಟ್ರೋಲಿಗೆ ಬತ್ತಪ್ಪ ಅಂದ್ರ ಇಡೀ ಮನಿನ ನಮ್ಮ ಕಂಟ್ರೋಲಿಗೆ ಬಂದಂಗ. ಈ ದೊಡ್ಡ ಯಜಮಾನ್ರು ಶೋನ್ಯಾಗ ಯಾರ ಗೆದ್ರು ಅದು ಅವ್ರ ಗೆಲುವು, ಅದ ನಾ ಗೆದ್ರ ಅದು ಜವಾರಿ ಗೆಲುವು, ಕನ್ನಡಿಗರ ಗೆಲುವು. ಅಯ್ಯೋ ಪಾಪಿಗಳ, ತಿನ್ನೋ ಅನ್ನನ ಯಾರಾದ್ರೂ ಬಚ್ಚಿಡ್ತಾರೇನ್ರೋ? ಲೇ ಮಂಜ, ಚಿನ್ನಕ್ಕೆ ಏನಾದ್ರು ಇದ್ರೆ ಕೊಡ್ರ, ಹೊಟ್ಟೆ ಚುರು ಚುರು ಅಂತಿದೆ. ಅಯ್ಯೋ ಪಾಪ ಮುದುಕ ಮನುಷ್ಯ, ಹೊಟ್ಟೆ ಹಸ್ಕೊಂಡದ್ ಹೆಂಗಿರ್ತಿರೋ ಏನೋ. ಅಯ್ಯೋ ಅಪ್ಪ, ಎಷ್ಟು ಹಸುವಾಗಿದೆಯೋ ಏನೋ. ತಿನ್ನಕ್ಕೇನಾದ್ರೂ ಕೊಡ್ರೋ? ಒಂದು 5 ನಿಮಿಷ ಮುಂಚೆ ಬರ್ಬೇಕಿತ್ತು ಯಜಮಾನ. ಅಲ್ಲಿ ಕೇವಲ 9 ಜನರು ಮಾತ್ರ ಇದ್ದರು. ಅದು ನಿಮ್ಮವರೇ, ನಿಮಗೆ ಚೆನ್ನಾಗಿ ತಿಳಿದವರೇ. ಆದರೂ ನಿಮ್ಮ ಬೆನ್ನ ಹಿಂದೆ ಕಣ್ಣ ಮುಂದೆ ಇಷ್ಟೆಲ್ಲಾ ಅನ್ಯಾಯವೆಸಗುತ್ತಾರೆ ಎಂದರೆ 700 ಕೋಟಿಗೂ ಹೆಚ್ಚಾಗಿ ಜನಸಂಖ್ಯೆ ಇರುವ ಈ ಪ್ರಪಂಚದಲ್ಲಿ ಎಷ್ಟೆಲ್ಲಾ ಸಮಸ್ಯೆ ಬರಬಾರದು. ಒಮ್ಮೆ ಯೋಚಿಸಿ. ನೀವು ಯಾರನ್ನೂ ಮೆಚ್ಚೋದಿಕ್ಕೆ ಒಳ್ಳೆಯವರಾಗಬೇಕಾಗಿಲ್ಲ, ನಿಮ್ಮ ಅಂತರಾತ್ಮವನ್ನ ಮೆಚ್ಚೋದಿಕ್ಕೆ ಒಳ್ಳೆತನ ಬೆಳೆಸ್ಕೊಂಡ್ರೆ ಸರಿ. ಹಾಗೂ ತಪ್ಪು ಮಾಡಿದ್ರೆ ತಿದ್ದೋದಕ್ಕೆ ಇದೀನಲ್ಲ ದೊಡ್ಡ ಯಜಮಾನ. ಆಡಿಸೋನು ಅವನೇ, ಬೀಳಿಸೋನು ಅವನೇ, ಚಾಟಿ ಹಿಡಿದ ಕೈಗೆ ಜಗವೇ ಬುಗುರಿತಾನೆ. ಬಾಳೆಂದರೆ ನಂತಹ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಬಾಳೆಂದರೆ ನಂತಹ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ. ನೀನು 5 ನಿಮಿಷ MBBS ಓದಿ ಡಾಕ್ಟರ್ ಆದನಲ್ವಾ? 5 ನಿಮಿಷ ಅಲ್ಲಪ್ಪ, 5 ವರ್ಷ. ಮತ್ತೆ ನಾನು 5 ನಿಮಿಷದಲ್ಲಿ ಎಲ್ಲ ಪೇಪರ್ನ ಓದಿ ಬಿಸಾಕ್ತೀನಲ್ಲ. ನೀವು ಓದೋ ಪೇಪರು ನೆಕ್ಸ್ಟ್ ಡೇ ಬೋಂಡಾ ಬಜಿ ಅಂಗಡಿಯಲ್ಲಿ ಇರುತ್ತೆ, ಆದ್ರೆ ನಾನು ಬರೆಯೋ ಪೇಪರ್ ಜನಗಳ ಮನೆಯಲ್ಲಿರುತ್ತೆ. ಸೊ ಆರೋಗ್ಯ ಕಾಪಾಡಬೇಕಾಗಿರೋ ಈ ಡಾಕ್ಟ್ರು 5 ವರ್ಷ ಓದ್ಲೇಬೇಕಲ್ವನಪ್ಪ? ಇವ್ರು ಡಾಕ್ಟ್ರು ನನ್ನ ಆರೋಗ್ಯ ಕಾಪಾಡಕ್ಕೆ ನೀನಿರ್ಬೇಕಾದ್ರೆ ನನ್ನನ್ನು ಯಾಕಪ್ಪ ಕಂಟ್ರೋಲ್ ಮಾಡ್ತಾ ಇದೀಯಾ? ನನಗೇನು ಆಗದಾಗ ನೋಡ್ಕೋಬೇಕಾಗಿದ್ದು ನಿನ್ನ ಕರ್ತವ್ಯ. ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೋಡ್ದಿಲ್ಲ ನಮ್ಮ ಹುಡುಗರನ್ನ
ಯಾವನು ಒಬ್ಬ ನನಗೆ ಗೊತ್ತಾಗಲ್ಲ ಅಂತ ನನ್ನ ಕಣ್ ತಪ್ಪಿಸಿ ಬಾಗಿಲು ಹಾಕೊಂಡವನೆ ಹೇಳ್ಕೊಂಬಂದ್ರ ಅವನ್ನ ಕೊಬ್ರನ್ಗೆ ನಿನ್ನ ಬಾಗ್ಲಾಕ್ತಿಯಾ ಬಾಗ್ಲಾಕೋತೆ ನೀನು ಬಾಗ್ಲಾಕೋತೇನೋ ಇನ್ನೊಂದ್ಸಲ ಹಿಂಗ್ ಮಾಡಲ್ಲ ಅಣ್ಣ ನನ್ನ ಹೆಂಡತಿ ಜೊತೆ ಮಲ್ಕೊಂಡ್ರು ಮನೆಗ್ ಬಾಗ್ಲಾಕಲ್ಲ ಅಣ್ಣ ಬಿಟ್ಬಿಡಿ ಅಣ್ಣ ಬೇಕು ಈ ಭಯ ಬೇಕು ಈ ಭಯ ಬೇಕು ಬರ್ಬೇಕು ದಾರಿಗೆ ಏನ್ರೋ ಏನೋ ಏನೋ ಒಂದೆರಡು ಸಲ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ 1-2 ತಿಂಗಳು ಹಾಸ್ಪಿಟಲ್ ಇದ್ದೆ ಅದಕ್ಕೆ ಯಾರು ಹಫ್ತಾನೆ ಕೊಟ್ಟಿಲ್ವಂತೆ ಯಾಕ್ರಪ್ಪ ನನ್ನ ಬಗ್ಗೆ ಭಯ ಕಮ್ಮಿ ಆಗೋಯ್ತಾ ಮುಚ್ಚಿಕೊಂಡು ಕೊಡ್ಬೇಕಾದನ್ನ ಒಬ್ಬೊಬ್ಬರಾಗ ಬಂದು ಕೊಡ್ತಾ ಇರ್ಬೇಕು ಅಲೆ ಕೆಟ್ಟು ನಾನು ಹೊಡಿಯೋ ಏಟ್ಗೆ ಸಿಗಲ್ಲ ಎಲ್ಲೋ ಆಯಿಂಟ್ಮೆಂಟು ಕಾಪಾಡಿ ಇರಪ್ಪ ನಮ್ಮಣ್ಣ ಕಾಪಾಡ್ರಿ ಯಾರಿಲ್ವೇ ಇರಪ್ಪ ನಾನು ಬಡ್ಕೊಂಡೆ ಜೋರಾಗಿ ಕೂಗಾಡ್ಬೇಡಿ ಅಂತ ಜೋರಾಗಿ ಕೂಗಾಡಿದ್ರು ಈಗ ನೋಡಿ ಸೀರಿಯಸ್ ಆಗಿ ಹೋಗ್ಬಿಟ್ಟಿದೆ ನಮ್ಮಣ್ಣನ ಕಾಪಾಡ್ರಿ ಯಾರಿಲ್ವೇ ಆಗಲ್ಲ ಅಯ್ಯೋ ಈ ಡಾಕ್ಟ್ರೆ ಹೋಗ್ಯಾಕಂತ ಇದ್ದಾನೆ ನಮ್ಮಣ್ಣನ ಕಾಪಾಡ್ರಿ ಯಾರಿಲ್ವೇ ಇವನೆಷ್ಟೇ ಕೆಟ್ಟವನಾಗಿರ್ಲಿ ಆದ್ರೂ ಪಾಪ ಇವನು ಒಂದು ಜೀವ ಅಲ್ವಾ ನಾನು ಹೀಗೆ ಬಿಟ್ಟು ಹೋದ್ರೆ ಕೆಟ್ಟವನಾಗ್ಬಿಡ್ತೀನಿ ಕಷ್ಟದಲ್ಲಿರೋರ್ಗೆ ನಿನ್ ಕೈಲಾದಷ್ಟು ಸಹಾಯ ಮಾಡು ಅಂತ ಭಗವಂತನೇ ಹೇಳಿದಾನೆ ದೇವ್ರೆ ನಾನು ನೆನ್ಸ್ಕೊಂಡು ಸಹಾಯ ಮಾಡ್ತೀನಿ ಅವನನ್ನ ಉಳಿಸೋ ಜವಾಬ್ದಾರಿ ನಿಂದು ಪಂಪ್ ಮಾಡಿದ್ರು ಏನು ಎಫೆಕ್ಟ್ ಆಗ್ತಾ ಇಲ್ವೇ ಈಗ ಉಳಿದಿರೋದು ಒಂದೇ ದಾರಿ ಬಾಯಿಗೆ ಬಾಯಿಟ್ಟು ಊದ್ಬೇಕು ಭಗವಂತ ನಮ್ಮಣ್ಣನ ಹೊಡ್ತೀಯಾ ಏಯ್ ಮುಚ್ಚಾಯ ಬಾಯಿ ನಾನು ಈಗ ಹೊಡಿಲಿಲ್ಲ ಅಂದ್ರೆ ನೀವು ಇವ್ರನ್ನ ಎತ್ಕೊಂಡು ತಮಟೆ ಹೊಡಿಬೇಕಷ್ಟೇ ನನಗೇನಾಯ್ತು ನನ್ಗೇನಾಯ್ತು ಮಿಸ್ಟರ್ ಡಾನು ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸಮಯಕ್ಕೆ ಸರಿಯಾಗಿ ಬಂದು ಇವ್ರು ನಿನ್ನ ಪ್ರಾಣ ಕಾಪಾಡಿದ್ರು ಹೋಗ ನನಗೆ ಬೀಜಿಂಗ್ ಬಂದು ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ಲಿಲ್ಲ ಯಾಕ್ರಮೇನೆ ನೆಲಗಳು ಗಂಟ್ಕೊಂಡ್ಬಿಟ್ಟಿದ್ಯಾ ಏನಾಯ್ತು ನೋಡಿ ಸರ್ ಶಿವ ಸರ್ ಆಗ್ಲೇ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಶಿವು ಸಾರ್ ಅಂತ ಹೆಸರು ಹಿಡ್ಕಡ್ತಿಲ್ಲಪ್ಪನೇ ದಾದಾ 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 ಏ ಬಾಬು ಏ ಬಾಬು ಅಲ್ಲ ಬಿ ಬಾಬು ಅಲ್ಲ ನೀವು ಝೆಡ್ ಬಾಬು ಅಂತ ಕರೆದ್ರು ನಾನು ಆ ಬಾಬೆ ದಾದಾ ದಾದಾನ ರಾಮಯ್ಯ ಏನಾಯ್ತು ಇವ್ನ್ಗೆ ಯಾಕೆ ಬೆಳಗ್ಗೆ ಹಿಂಗಾಡ್ತಾವನೆ ಚೆನ್ನಾಗಿ ಹೇಳಿದ್ರಿ ಸ್ಟವ್ ಆಫ್ ಮಾಡೋದು ಹೆಂಗೆ ಅಂತ ಒಲೆ ಊದವನ ಹತ್ರ ಕೇಳ್ದಂಗಾಯ್ತು ದಾದಾ ನೀನು ದಾದಾ ಅಂತ ಇದೆಯಾ ಯಾಕಪ್ಪ ದಂಪತಿಗಳಿಗೆ ದಮ್ ಜಾಸ್ತಿ ಆಯ್ತಾ ದಾದಾಗಳೇ ನೀವು ಇಷ್ಟೊಂದು ಬೇಗ ಬರ್ತೀರ ಅಂತ ಗೊತ್ತಿದ್ರೆ ಆಫೀಸ್ಗಳನ್ನೆಲ್ಲ ಗುಡಿಸಿ ಗುಂಡಾಂತರಗಳು ಮಾಡಿ ತೋರಣಗಳು ಕಟ್ಟಿಸಿ ನಿಮ್ದೊಂದು 10x10 ಕಟ್ಟಡಗಳನ್ನ ಮಾಡಿಸಿ ಅದಕ್ಕೆ ಪೂಜೆಗಳು ಮಾಡಿ ಪ್ಯಾಕೆಟ್ ಆಲ್ಗಳು ಅಭಿಷೇಕಗಳು ಮಾಡ್ಬಿಡ್ತಿದ್ದೋ
ಆದ್ರೆ ನಿಮ್ ಪಾದ ನಮಗಿಂತ ಮುಂಚೆನೆ ಬಂದ್ಬಿಟ್ಟಿದೆ ದಾದಾ. ಹಾಗಾದ್ರೆ ನಾನು ಈಗಲೇ ಮಾರ್ಕೆಟ್ಗೆ ಹೋಗಿ 1.5 ಟನ್ನಿನ ಪೈನಾಪಲ್ ಹಾರ ತಗೊಬಂದ್ಬಿಡ್ತೀನಿ. ಅದನ್ನ ಹಾಕಿದ್ರೆ ಹಂಗೆ ಬೆಂಡಾಗ್ಬಿಡ್ಬೇಕು. ಕತ್ತು ಆಗಿರುತ್ತೆ ಒಂದು ಗತ್ತು ದಾದಾ. ಅದೆಲ್ಲ ಏನು ಬೇಡ. ಸದ್ಯ ಮಾರ್ಗಿ ಮೇಡಮ್ ಬಂದ್ರಲ್ಲ, ನೀವಾದ್ರೂ ಬೇಡ ಅಂತ ಹೇಳಕ್ಕೆ. ನೋಡಿ ಯಾವಾಗಲಿಂದ ಒಳ್ಳೆ ಲೂಸ್ ತರ ಮಾತಾಡ್ತಾವ್ರೆ ಏನೇನೋ ಇವರು. ಲೂಸ್ ತರ ಏನಿಲ್ಲ ದಾದಾ. ಇನ್ಮೇಲೆ ಈ ಆಫೀಸಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳು, ದಾರಿಯಲ್ಲಿ ಓಡಾಡೋ ಹೆಣ್ಮಕ್ಳು ಧೈರ್ಯವಾಗಿ ಓಡಾಡ್ಬೋದು. ಅದಕ್ಕೆ ಕಾರಣ ನೀವೇ ಆಗಿರ್ತೀರಾ ದಾದಾ. ದಾದಾ ವೈನಿ ಅವರಿಗೆ, ಮಿಸಸ್ ದಾದಾ ವೈನಿ ಅವರಿಗೆ. ಒಂದ್ ನಿಮಿಷ, ಏನಾಗಿದೆ ನಿಮ್ಗೆಲ್ಲ? ಏನ್ ತಮಾಷೆ ಮಾಡ್ತಿದ್ದೀರಾ? ತಮಾಷೆನ ನಿಮ್ಮ ಹತ್ರ ತಮಾಷೆ ಮಾಡಕ್ಕಾಗ್ತ ಗಿರ್ಜಮ್ಮ? ನಿಮ್ಮ ಹತ್ರ ತಮಾಷೆ ಮಾಡೋದು ಒಂದೇ, ಯಮನ್ ಕೋಣಕ್ಕೆ ಸೂದಿ ಸುಚ್ಚೋದು ಒಂದೇ, ಡೈರೆಕ್ಟ್ ನರ್ಕನೆ. ಶಂಕರಣ, ತಮಾಷೆ ಮಾಡಕ್ಕೆ ಹೊತ್ತು ಗೊತ್ತು ಬೇಡ್ವಾ? ಸುಮ್ನೆ ಇರಿ ಎಲ್ರು, ನಾನ್ ಸೊಪ್ಪು ತಗೋಬೇಕು. ಅಕ್ಕ ದಯವಿಟ್ಟು ನೀವು ಬರ್ಬೇಡಿ, ನಾನೇ ತಂದು ಕೊಡ್ತೀನಿ. ಯಾವ ಸೊಪ್ಪು? ದಂಟಿ ಸೊಪ್ಪು, ಅರವೆ ಸೊಪ್ಪು, ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಯಾವ್ದು ಬೇಕಕ್ಕ? ನೀವ್ ಯಾವ್ದು ಹೇಳಿದ್ರು ನಾನು ತಂದು ಕೊಡ್ತೀನಿ. ಒಂದು ಸೊಪ್ಪು ಮರ್ತಿರಲ್ಲ ಸೊಪ್ಪಮ್ಮ. ಯಾವ್ದು ಮಂಜು? ಅದೇ ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದಲ್ಲ ಅದು. ನೀನೊಳ್ಳೆ. ಅಯ್ಯೋ, ನೀವೆಲ್ಲ ಯಾಕೆ ನಡ್ಕೋತಿದ್ದೀರಾ? ಏನಾಗಿದೆ ನಿಮ್ಗೆ? ಗಿರ್ಜಾ ವೈನಿ ಅವರ, ಅದನ್ನೆಲ್ಲ ಹೇಳುವಷ್ಟು ದೊಡ್ಡ ಮನುಷ್ಯರ್ ನಾವಲ್ರಿ. ಇನ್ನು ಮ್ಯಾಲ ಮುಂಜಾನೆ ಸೂರ್ಯ ಬರೋಕ್ಕಿಂತ ಮೊದ್ಲ ನಿಮ್ ಮನಿ ಒಳಗ ಹಾಲಿನ ಪ್ಯಾಕೆಟ್ ಬಂದ್ ಬಿದ್ದಿರ್ತಾವ. ಸಾಯಂಕಾಲ ಸ್ನಾಕ್ಸ್, ರಾತ್ರಿ ಮಿಲ್ಕ್ ಶೇಕ್ ಎಲ್ಲ ಸರ್ವಿಸ್ ನಾವೇ ಕೊಡ್ತೀವಿ. ಟೋಟಲಿ ಫ್ರೀ ಫ್ರೀ ಫ್ರೀ. ನಾನು ಅಷ್ಟೇ ಗಿರ್ಜಾಕ, ಜಿಗ್ಜಾಕು ಪಾಲ್ಸು ನಿಮ್ಮ ಹೆಸರಲ್ಲಿ ನಾನು ಹಾಕ್ತೀನಿ. ದುಡ್ಡನ್ನ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ. ಹಾರ್ಟಲ್ಲಿ 30-40 ಇದ್ರೆ ಸಾಕಾ? ಏನು ಚಿಂತೆ ಮಾಡಬೇಡ, ನಾನಿದ್ದೀನಿ. ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ, ನೀನು ನನ್ನ ಪ್ರೀತಿ ಮಾಡಲೇಬೇಕು. ಏನಂತೀರಾ? ಬಿಟ್ಟಿದ್ದು ಅನ್ಕೊಂಡ್ರ? ಮಿಸ್ ಆಯ್ತು. ಆದ್ರೆ ನೀವ್ಯಾರು ಮಿಸ್ ಆಗಲ್ಲ ಕಣ್ರೋ. ಎತ್ಕೊಡು, ಎತ್ಕೊಡು. ಇದೇನು ಗೊತ್ತಾ? ನಮ್ಮನೆ ನೀರು. ಏಯ್, ಕ್ವಾಸ್ 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 ಕ್ವಾಸ್. ಗೊತ್ತಾಯ್ತಾ? ಗೊತ್ತಾಗಲ್ಲ. ನಾವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹವಾ ಮೇಂಟೈನ್ ಮಾಡಿದೀವಿ. ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಕೂಡ ಕಲ್ತಿದೀವಿ. ಆಯ್ತು ಆಯ್ತು, ಯಾರು ಕನ್ಫ್ಯೂಸ್ ಆಗ್ಬೇಡಿ. ಕನ್ನಡದಲ್ಲೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮನೆ ತಗೊಂಡ್ರೆ ರಿಜಿಸ್ಟರ್, ಗವರ್ಮೆಂಟ್ ಬಂದ್ರೆ ಮಿನಿಸ್ಟರ್, ಸಿನಿಮಾಗೆ ಪೋಸ್ಟರ್, ಪಾಠ ಹೇಳ್ಕೊಡೋದು ಮಾಸ್ಟರು. ಈಗ ನಿಮ್ಗೆ ಎಲ್ರಿಗೂ ಬುದ್ಧಿ ಕಲ್ಸಕ್ ಬಂದಿರೋದು ಮಾನ್ಸ್ಟರ್. ಕಲೀಲಿಲ್ಲ ಅಂದ್ರೆ ಡಿಸಾಸ್ಟರ್. ಬಿಕಾಸ್ ಶಿ ಇಸ್ ಮೈ ಸಿಸ್ಟರು, ಶಿವು ದಾದಾ ಡಾಟರು. ಓಹ್ ಮೈ ಡಿಯರ್ ಫಾದರ್ ಅಂಡ್ ಮದರ್ ಆಫ್ ಮೈ ಚಿಲ್ಡ್ರನ್, ನಿಮ್ಮ ಈ ಮಾತುಗಳು ಕೂಡ ಮತ್ತೊಮ್ಮೆ ನನ್ನನ್ನ ಮೂಕ ವಿಸ್ಮೃತಿನನ್ನಾಗಿ ಮಾಡಿದೆ. ನಿಮ್ಮ ಈ ಪ್ರೀತಿ, ನಂಬಿಕೆ, ಅಭಿಮಾನ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾನು ಮುಂದುವರಿಯೋದಕ್ಕೆ ಪ್ರಯತ್ನ ಮಾಡಿದೆ. ನಾನು ದಾದಾ, ನಾನೇ ದೊಡ್ಡವನು ಅಂತ ಮೆರೀದೆ ನಿಮ್ಮನ್ನು ಸೇರಿಸ್ಕೊಂಡು ನಾನು ಜೀವನ ಮಾಡ್ತೀನಿ. ಯಾಕೆ ಅಂದ್ರೆ ಮನುಷ್ಯ ಬೆಳಕೇ ಇಲ್ಲದ ದಾರಿಯಲ್ಲಿ ನಡೆಯಬಹುದು, ಕನಸೇ ಇಲ್ಲದ ದಾರಿಯಲ್ಲಿ ನಡೆಯಕ್ಕಾಗಲ್ಲ. ಯಾವ್ದೋ ಸಿನಿಮಾ ಸಾಂಗ್ ಅಲ್ವಾ? ನಾ ಕೇಳಿದ್ದೀನಿ. ಇನ್ನೊಂದ್ಸರಿ ಕೇಳಿಸ್ಕೊ. ಲಾಸ್ಟ್ ಓಕೆ ಅಣ್ಣ. నేనున్నా నాన్న. ಅಣ್ಣ నేను ఉన్నానಣ್ಣ. ಭಾರಿ ಇರ್ಬೇಕು. ನಂದು ಒಂದು ಕೇಕ್ ಕಟ್ ಮಾಡಿ ಅಣ್ಣ. ಓ, ಭೂಷಣಕ್ಕೆ ತಕ್ಕ ವೇಷ, ಸೈಜಿಗೆ ತಕ್ಕ ಕೇಕ. ಪಿಂಗಾಣಿ, ಧನ್ಯವಾದಗಳು. ಇದನ್ನ ಕಟ್ ಮಾಡ್ಬೇಕಾ? ನಿಮ್ಗೆ ಕಟ್ ಮಾಡಕ್ ತೊಂದರೆ ಆಗತ್ತೆ ಅಂತ ನಾನೇ ಕಟ್ ಮಾಡ್ಕೊಂಡು ತಂದಿದ್ದೀನಿ ದಾದಾ. ನಿಮ್ ಬೇಕ್ರಿದ? ಅಣ್ಣ ಅಷ್ಟು ರಿಸ್ಕ್ ತಗೊಳ್ಳಲ್ಲ ಅಣ್ಣ. ಆದ್ರೂ ಚಾಕು ಬೇಜಾರಾಗುತ್ತೆ, ಕಟ್ ಮಾಡೋದ್ ಮಾಡ್ಬೋದು. ಶಿವ ದಾದವ್ರ
ನಿಮ್ ಗತ್ತು ತಾಕತ್ತು ಇಲ್ಲಿ ಅಷ್ಟಲ್ಲ ಇಡೀ ಏರಿಯಾಕ್ಕೆ ಗೊತ್ತಾಗ್ಬೇಕು. ಬರ್ರಿ ಹೊರಗೋಗುನು. ಏ ಪಿಂಗಾಣಿ ಸಂಧ್ಯಾ ಅವ್ರ ಇದನ್ನೆಲ್ಲ ಸ್ವಚ್ಛ ಮಾಡ್ರಿ. ಶಿವತಾತಾಕೆ 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 ಶಿವತಾತಾಕೆ. ಅವ್ರೇನ ಡಂಕಣಕ ಡಾನ್ ಅಂತ ಅನ್ಕೊಂಡೇನ? ಅವರು ಇಡೀ ಬೆಂಗಳೂರ್ನ ಗಡ್ಡ 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 ಅಂತ ನಡುಗ್ಸೋ ಶಿವು ದಾದಾ ಅದಾರ. ಅವ್ರು ಕೂಗಿದ್ರ ಹಸು ಹಾಲು ಕೊಡ್ತೈತಿ, ಇತ್ತಿದ್ರೆ ಹಾಲು ಮೊಸರು ಆಗ್ತೈತಿ. ಬಲಗಡೆ ನೋಡಿದ್ರೆ ಬೆಣ್ಣೆ, ಬಲಗೈ ಚಾಚಿದ್ರೆ ತುಪ್ಪ. ಏನ್ರೋ ನೀವು ಹಾಲು ಬೆಣ್ಣೆ ಮೊಸರು ತುಪ್ಪ ಅಂತ ನನ್ನನ್ನ ಕೊಟ್ಟಿಗೆಗೆ ಕಟ್ಟಾಕೋತರ ಇದ್ದೀರಾ? ಹಾಗಲ್ಲ ದಾದಾ, ಇವತ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ ಮಾರ್ಕೆಟ್ಗೆ ಹೋಗಿ ನಿಮ್ಮ ತೂಕಕ್ಕಿಂತ ಜಾಸ್ತಿ ತೂಕದ ಮಾಲೆಯನ್ನು ತಂದು ನಿಮಗೆ ಹಾಕ್ಬೇಕು. ಏಯ್, ಭಾರವಾಗಿರೋ ಹಾರ ತಂದು ಜೊತೆಲೆ ಇದ್ಕೊಂಡು ಸಂಹಾರ ಮಾಡೋಕ್ ಕೆಚ್ ಆಗ್ತಾ ಇಲ್ಲ ತಾನೇ? ಇಲ್ಲ ದಾದಾ, ಇಲ್ಲ. ನೀವು ಆಲದ ಮರ ಆದ್ರೆ ನಿಮ್ ನೆರಳಲ್ಲಿ ಇರೋ ಹಕ್ಕಿಗಳು ನಾವು. ಹೊಡಿಯೋದೇನಿದ್ರು ಈ ದಾದ ಕೆಲಸ. ನೀನ್ಯಾಕ ಕೆಲಸ ಮಾಡ್ತಾ ಇದ್ದ? ದಾದಾ, ನಿಮ್ ಹೆಸರಲ್ಲಿ ಹಫ್ತಾ ಕಲೆಕ್ಷನ್ ಮಾಡ್ತಾ ಇದ್ದ, ಅದಕ್ಕೆ ಹೊಡೆದೇ ತಕ ಬರೀದೀವಿ. ಯೋಗಿ ಹೆಸರು ಹೇಳ್ಕೊಂಡು ಪೊಟ್ರೆ ಗೂಳಿ ಸಿದ್ಧ ಹಫ್ತಾ ವಸೂಲಿ ಮಾಡೋದನ್ನ ಸಿನಿಮಾದಲ್ಲಿ ನೋಡಿದ್ದೆ, ಆದ್ರೆ ಇದು ರಿಯಲ್ ಲೈಫ್ ಅಲ್ಲೂ ನಡೀತಾ ಇದ್ಯಾ? ಲೇ, ನನ್ನ ಹೆಸರಿಗೆ ಸಾಲನೇ ಹುಟ್ಟಲ್ಲ ಅಂತದ್ರಲ್ಲಿ ನನ್ನ ಹೆಸರು ಹೇಳ್ಕೊಂಡು ಹಫ್ತಾ ಹುಟ್ಟಿಸ್ತಾ ಇದಿರಲ್ಲೋ, ನಾನ್ ಸೆನ್ಸ್. ನೋಡಿ, ದಾದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿ. ದುಡಿದು ತಿಂದ್ರೆ ಜೀರ್ಣ ಆಗುತ್ತೆ, ಒಡೆದು ತಿಂದ್ರೆ ಚೂರ್ಣ ಆಗುತ್ತೆ ನಿಮ್ಮ ಬಾಡಿ ಎಚ್ಚರ. ನನ್ನ ಹೆಸರಲ್ಲಿ ಏನಾದ್ರೂ ಇನ್ನೊಂದ್ಸರಿ ಇಂತ ಕೆಲಸ ಮಾಡೋದು ನನಗೆ ಗೊತ್ತಾಯ್ತೋ, ಏಯ್, ಮಿಲಿಮೀಟರ್ ಲೆಕ್ಕದಾಗ ನಿಮ್ಮ ಬಾಡಿನ ಪೀಸ್ ಮಾಡಿ ನಮ್ಮ ಬೇಕರಿ ಫ್ರಿಜ್ನಾಗ ಕೂಲಿಂಗ್ ಇಡ್ತೀನಿ. ನಿನ್ನೆ ಮ್ಯಾಲ ನಮ್ಮ ಶಿವು ದಾದಾರ ಹವಾನ ಬೇರೆ. ಇವರು ಕುಂತ್ರ ಸೌದ, ನಿಂತ್ರ ದಾದ. ಶಿವು ದಾದಾಗೆ, ಶಿವು ದಾದಾಗೆ. ಏಯ್, ಎಲ್ಲ ನಡ್ರ ನಿಮ್ಮ ಮನೆಗೆ ಹೋಗ್ರಿ, ಅಂಗಡಿಗೆ ಹೋಗ್ರಿ. ಶಿವು ದಾದಾ, ನೀವು ಸ್ವಲ್ಪ ರೆಸ್ಟ್ ಮಾಡ್ರಿ. ಶಿವು ದಾದಾಗೆ, ಶಿವು ದಾದಾಗೆ, ಶಿವು ದಾದಾಗೆ. ಏನ್ ರೆಸ್ಪೆಕ್ಟು, ಆಫೀಸಲ್ಲೂ ರೆಸ್ಪೆಕ್ಟು, ಮನೆಯಲ್ಲೂ ರೆಸ್ಪೆಕ್ಟು, ಬೀದಿಲೂ ರೆಸ್ಪೆಕ್ಟು. ಆಗಿದ್ದ ಶಿವಪ್ರಸಾದ, ಈಗ ಶಿವು ದಾದ. ಯಾರು ಮಾತಾಡ್ತಾರೋ ಅವ್ರ ಲಿಸ್ಟ್ ಎಲ್ಲ ಬೋರ್ಡ್ ಮೇಲೆ ಬರೆಯೋ ಅಂತ ಮಾನಿಟರ್ಗೆ ಹೇಳ್ಬಿಟ್ಟು ಹೋಗಿರೋರು. ಮಾತಾಡೋ ಹುಡುಗರ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇರ್ತಾ ಇತ್ತು. ಕಾಲೇಜಲ್ಲಿ ಇರ್ಬೇಕಾದ್ರೆ ಫೀಸ್ ಕಟ್ಟದೇ ಇರೋ ಹುಡುಗರ ಲಿಸ್ಟ್ ಅಲ್ಲೂ ನನ್ನ ಹೆಸರು ಇರ್ತಾ ಇತ್ತು. ರೀಸೆಂಟ್ ಆಗಿ ಸಾಲದ ಕಂತು ಉಳಿಸ್ಕೊಂಡಿರೋರ್ ಲಿಸ್ಟ್ ಅಲ್ಲೂ ನನ್ನ ಹೆಸರಿತ್ತು. ಇದ್ದಕ್ಕಿದ್ದಾಗೆ ದಾದಾ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬಂತಲ್ಲ ಅಂತ ಸಂಭ್ರಮ ಪಡೋ ಗ್ಯಾಪ್ ಅಲ್ಲಿ ವಿನಾಶ ಅಂತ ನನ್ನನ್ನು ಹೆದರಿಸ್ತಾ ಇದೆಯಲ್ಲ, ನನಗೆ ನೋವಾಗುತ್ತೆ ಅಂತ ಸಣ್ಣ ಅಂದಾಜು ಇಲ್ವಾ ನಿನಗೆ? ಮುಂದೆ ಆಗೋ ದೊಡ್ಡ ನೋವಿಗಿಂತ ಈಗ ತಿದ್ದೋವಾಗ ಆಗೋ ಸಣ್ಣ ನೋವೇ ಉತ್ತಮ ಶಿವಪ್ರಸಾದ. ಮುಂದೆ ದೊಡ್ಡ ನೋವಾ? ಅಯ್ಯೋ, ಮಾತಿಗೂ ಮುಂದೆ ಕಾದಿದೆ ಮಾರಿ ಹಬ್ಬ ಅಂತ ನನ್ನನ್ನು ಹೆದರಿಸ್ತಾ ಇದೆಯಲ್ಲ ಭಗವಂತ. ನಾನು ಏನ್ ಅನ್ಯಾಯ ಮಾಡಿದ್ದೀನಿ? ನೀವುಗಳು ಅನ್ಯಾಯ ಮಾಡಿದ್ರೆ ಮಾತ್ರ ಪಾಪ ಅಲ್ಲ ಶಿವಪ್ರಸಾದ, ಅನ್ಯಾಯ ಮಾಡೋರ್ ಜೊತೆ ನೀವಿದ್ರೂ ಕೂಡ ಅದು ಪಾಪನೇ. ಹೇಗೆ ಪರಿಶ್ರಮ ಇಲ್ಲದೆ ಗಳಿಸಿರುವಂತ ಆಸ್ತಿ ಅಂತಸ್ತು ವಿನಾಶಕ್ಕೆ ಕಾರಣ ಆಗುತ್ತೋ, ಹಾಗೆ ಪರಿಶ್ರಮ ಇಲ್ಲದೆ ಬಂದಿರುವಂತ ಹೆಸರು ಕೂಡ ವಿನಾಶಕ್ಕೆ ಕಾರಣ ಆಗುತ್ತೆ. ನೀವು ಕತ್ಲಲ್ಲಿ ಮಾಡಿರುವಂತ ಹೆಸರು ನಿಮ್ಮನ್ನ ಕತ್ಲಿಗೆ ಕೊಂಡೊಯ್ಯುತ್ತೆ. ರಾತ್ರೋರಾತ್ರಿ ಮಾಡಿರುವಂತ ಹೆಸರು ಬೆಳಗಾಗೋದ್ರೊಳಗಾಗಿ ಮಾಯ ಆಗಿರೋ ಎಷ್ಟೋ ಉದಾಹರಣೆಗಳಿವೆ. ಬರೀ ವ್ಯಕ್ತಿತ್ವ ಮಾತ್ರ ಅಲ್ಲ ಶಿವಪ್ರಸಾದ, ಹೆಸರು ಪವಿತ್ರವಾಗಿರಬೇಕು. ಅದು ಒಳಗಿಂದನೇ ಆಗಿರ್ಬೋದು, ಹೊರಗಿಂದನೇ ಆಗಿರ್ಬೋದು. ಇಲ್ಲ ಅಂದ್ರೆ ವಿನಾಶ ಆಗುತ್ತೆ ಅಂತ ಹೇಳ್ತೀಯ, ಆಗ್ಲಿಂದ ಅದನ್ನ ತಾನೇ ಹೇಳ್ತಾ ಇದ್ಯಾ. ಆದ್ರೆ ಯಾರಿಂದ ಯಾವಾಗ ಹೇಗೆ ವಿನಾಶ ಆಗುತ್ತೆ ಅಂತ ಸಂದರ್ಭ ಸಹಿತ ವಿವರಿಸಿದ್ರೆ ನನಗೂ ಅನುಕೂಲ ಆಗುತ್ತೆ ಅಲ್ವಾ? ಕ್ಯಾನ್ ಯು ಪ್ಲೀಸ್ ಡಿಸ್ಕ್ಲೋಸ್? ಭಗವಂತ ಭಗವಂತ, ವಿನಾಶ ವಿನಾಶ ಅಂತ ಹೇಳಿ ಹೊರಟೋದಿಲ್ಲ ಭಗವಂತ. ಭಗವಂತ ಹೇಳಿದಾನೆ ಅಂದ್ರೆ ಏನಾದ್ರೂ ಹಾಗೆ ಆಗುತ್ತೆ. ಅಯ್ಯಯ್ಯೋ, ಕೈ ಕಾಲೇ ಆಡ್ತಾ ಇಲ್ವೇ? ಈ ದಾದ ನನಗ್ ಬೇಕಿತ್ತಾ? ಬೇಡ ಬೇಡ. ಹೋಗಿ ಅದಕ್ ಬನ್ನಿ ಅಂದ್ರೆ ತಳ್ಳಿಸ್ಕೊಂಡ್ ಬಂದಿದ್ದೀರಲ್ರಿ, ಹೋಗ್ರಿ. ವೆಲ್, ಇಂಗ್ಲಿಷ್ ವರ್ಕೌಟ್ ಆಗಲ್ಲ. ನೋಡಪ್ಪ, ನಾನು ನೋಡಕ್ ಸುಮಾರು, ಹೊಡೆದ್ನೋ ಡಾಮಾರು. ಇದ್ರಲ್ಲಿ ಬರೋ ಸೌಂಡು ಅದೇನೆ. ಬೆಂಗಳೂರು ನಂದು, ಏರಿಯಾದಲ್ಲಿ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು.
ಆ ಒಡಿವೆಲ್ ಹೊರಟೋದ. ಅವನ ಹೆಸ್ರೇನಾರು ಹೇಳ್ಕೊಂಡು ಅವ ಮೇಂಟೈನ್ ಮಾಡಿದ್ರೆ ಕುಯ್ದು ಹಾಕ್ಬಿಡ್ತೀನಿ. ಅಯ್ಯೋ ಕಣ್ಣಿಡ್ಕೊಂಡು ಕುಯ್ಯಕ್ಕಾಗಲ್ಲ ಅನ್ನೋ ಕಾಮನ್ ಸೆನ್ಸ್ ಇಲ್ದೇ ಇರೋನು ನೀನು ಒಬ್ಬ ರೌಡಿನೇನಯ್ಯ. ಸೋಟ್ಟು ಬಿಡ್ತೇನೆ. ಮೊದ್ಲಿಂದ ಹೊಡಿ ಹೊಡಿ ಹೋಗಿ ಎಲ್ರಿಗೂ ಗೊತ್ತಾಯ್ತಲ್ಲ, ನನ್ನ ಹೆಸರು ಗನ್ ಗಣೇಶ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳೋದು, ರಾಗಿ ಬಿಸೋರ್ಗು ಎಲ್ಲ ನೆಂಟ್ರು, ಆಮೇಲೆ ಅಲ್ಲಿಂದ ಎಲ್ಲ ಒಂಟ್ರು. ಸಕ್ಕರೆ ಇರುವವರೆಗೂ ಮಾತ್ರ ಇರುವೆಗಳು ಮುತ್ತುಕೊಳ್ಳುತ್ತವೆ, ಅದೇ ಇಲ್ಲ ಎಂದರೆ ನೊಣಗಳು ಸುಳಿಯುವುದಿಲ್ಲ. ಶಿವಪ್ಪನೆ, ನೊಣಗಳು ಇರುವೆಗಳು ಇಲ್ಲ ಅಂತ ನೊಂದ್ಕೊಬಿಡಪ್ಪು. ನೊಂದ್ಕೊಳ್ದೆ ಹೇಗಿರ್ಲಿ ಮಾವ, ಜನ ಹೇಗೆಲ್ಲ ಬದಲಾಗ್ತಾರೆ. ಅಧಿಕಾರ ಹಣ ಇದ್ರೆ ಮಾತ್ರ ಒಬ್ಬ ವ್ಯಕ್ತಿಗೆ ಬೆಲೆ, ಇಲ್ಲ ಅಂದ್ರೆ ಅವನ ಕಡೆ ಜನ ತಿರುಗೂ ನೋಡಲ್ಲ ಅನ್ನೋ ಕಹಿ ಸತ್ಯ ನಮಗೆ ಇವತ್ತು ಗೊತ್ತಾಯ್ತಲ್ಲ. ನೋವಾಗದೆ ಇರುತ್ತಾ? ಬದಲಾಗಿದ್ದು ಜನಗಳಲ್ಲ, ನೀವುಗಳು. ಅವರು ನಂಬ್ಕೊಂಡು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬಾರ್ದಾಗಿತ್ತು. ಜನ ಇರೋದೇ ಹೇಗಮ್ಮ, ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ ಅಂತ ತಾನೆ ನಾವಿಬ್ರು ಹೀಗೆ ಕೂತಿರೋದು. ಸರ್, ನೀವ್ ಯಾರಿಗ್ ದಾದಾ ಆಗಿ ಬಿಡಿ, ಬಟ್ ನಮಗಂತೂ ಫೇವ್ರೆಟ್ ಶಿವಪ್ರಸಾದ್. ಹಿಂಗಿನ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು, ಇದನ್ನ ನೀವು ಹೊರಗೂ ಹಾಕೋಬಹುದು ಅಲ್ವಾ ಮೇಡಮ್? ಎಕ್ಸಾಕ್ಟ್ಲಿ. ಆಫೀಸಿಂದ ಬಂದಾಗಿಂದ ಒಂಥರ ಇದ್ದೀರಾ, ಏನಾಯ್ತ್ರಿ? ಏನಿಲ್ಲ ಗಿರಿ. ಕಾಫಿ ತಗೊಳ್ಳಿ. ಬೇಡ. ಯಾಕೋ ಆಫೀಸಿಂದ ಬಂದ ತಕ್ಷಣ ಕಾಫಿ ಕಾಫಿ ಅಂತಿದ್ದೆ, ಕಾಫಿ ಬೇಡ ಅಂತಿದ್ಯಾ? ಇಳ್ಕೊಳ ಮೇಲೆ ಚೆನ್ನಾಗಿದೆಯಲ್ಲ, ಯಾಕೆ ಕುಡಿತಿಲ್ಲ? ವೈ ಇನ್ನರಪ್ಪ ನೀನು ನೋಡಿ. ನೀವ್ ಬೆಳಗ್ಗೆ ಆಗಿದ್ ಗಲಾಟೆ ಬಗ್ಗೆ ಇನ್ನೂ ತಲೆ ಕೆಡ್ಸ್ಕೊಂಡಿದ್ದೀರಾ. ಹೋಗ್ಲಿ ಬಿಡ್ರಿ, ಆಗಿದ್ದಾಗೋಯ್ತು. ಆದಷ್ಟು ಸುಲಭ ಅಲ್ಲ ಗಿರಿ. ಈ ಜನ ನನ್ನನ್ನು ಮೆರೆಸಿದ್ರು ಬೀಳ್ಸಿದ್ರು, ಅದ್ರ ಬಗ್ಗೆ ನಂಗೆ ಸ್ವಲ್ಪನೂ ಬೇಜಾರಿಲ್ಲ. ಆದರೆ ಪ್ರತಿಯೊಬ್ಬ ಗಂಡಸಿಗೂ ತನ್ನ ಹೆಂಡತಿ ಮುಂದೆ ಹೀರೋ ಆಗಿ ಕಾಣಿಸ್ಕೋಬೇಕು ಅಂತ ಆಸೆ ಇರುತ್ತೆ. ಅವನಿಗೆ ಶಕ್ತಿ ಇದೆಯೋ ಇಲ್ವೋ, ಆದರೂ ತನ್ನ ಹೆಂಡತಿ ಮುಂದೆ ಧೈರ್ಯವಂತನ ಥರ ವರ್ತಿಸ್ತಾನೆ, ಹಾಗೆ ನಡ್ಕೋತಾನೆ. ಆದರೆ ಇವತ್ತು ನಡೆದ ಘಟನೆಯಿಂದ ನಿನ್ನ ಗಂಡ ನಿನ್ನ ಕಣ್ಣಿಗೆ ಹೇಡಿಯಾಗಿ ಕಾಣಿಸಿ ಅದು ನಿನ್ನ ನೆನಪಲ್ಲಿ ಉಳಿದು ನಾನೆಲ್ಲಿ ಶಾಶ್ವತವಾಗಿ ನಿನ್ನ ಪಾಲಿಗೆ ಹೇಡಿಯಾಗಿ ಉಳ್ಕೊಂಡ್ಬಿಡ್ತೀನೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಆಗೋದಿಲ್ಲ, ಮನೇನ ನೀಟಾಗಿ ಇಟ್ಟಿದ್ದೀರಾ. ಇವತ್ತಿನ ಪಾರ್ಟಿ ನಂದಿಲ್ಲೆಯ. ಹೋಗು, ಒಂದು 1/4 kg ಕಬಾಬ್ ತಗೊಂಡು ಬಾ, ಬೇಗ ಬಾ ಹೋಗು. ನೋಡಿ ನೋಡಿ, ನೀವು ತುಂಬ ಓವರ್ ಆಗಿ ಆಡ್ತಾ ಇದ್ದೀರಾ. ಬೆಳಗ್ಗೆ ನಾನು ಏನೋ ಮಾತಾಡದೆ ಹಾಗೆ ಹೋದೆ ಅಂತ ನೀವು ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋದು ಚೆನ್ನಾಗಿರಲ್ಲ. ಏನೋ ಮಾಡ್ತೀಯಾ? ಜಗಳ ಮಾಡ್ತೀಯಾ? ಹೊಡಿತೀಯಾ? ಹೊಡಿಯ ನೋಡೋಣ. ನೋಡಿ, ನೀವ್ ಹೀಗೆಲ್ಲ ನಮ್ಮನ್ನ ಎದುರಾಕೋಬೇಡಿ, ಸುಮ್ನೆ ಆಚೆ ಹೋಗಿ. ಏನು ನೀನು ಒಬ್ಬ ಗಂಡ್ಸ ಹೆಂಗಸ್ನ ಚೂ ಬಿಡ್ತೀಯಲ್ಲ, ಚೂ ನೀನ್ ಚಾನ್ ಮುಕ್ಕಿಷ್ಟ. ಗಿರಿ, ಅಪ್ಪನ ಕರ್ಕೊಂಡು ಹೊರಗಡೆ ಹೋಗಿ. ಓಹೋ, ಫ್ಯಾಮಿಲಿ ಅಟ್ಯಾಚ್ಮೆಂಟಾ? ಒಂದು ಹಾಡಿದೆಯಲ್ಲ, ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ, ಅದೊಂದು ಹಾಡು ಇದ್ಬಿಟ್ಟಿದ್ರೆ ಯಜಮಾನ ಪಿಕ್ಚರ್ ನೋಡ್ದಂಗಿರೋದು. ಏನ್ ಮಕ ನೋಡ್ತಾ ಇದ್ಯಾ? ಹೋಗಿ ಎಣ್ಣೆ ತಗೊಂಬ. ನೀನೇನಮ್ಮ ಅಡಿಗೆ ಮನೆಗೆ ಹೋಗಿ 2 ಮೊಟ್ಟೆ ಹಾಕಿ ಖಾರವಾಗಿ ಆಮ್ಲೆಟ್ ಮಾಡ್ಕೊಂಬ. ನೋಡಿ ಸ್ವಾಮಿ, ನೀವು ತುಂಬಾ ಕೆಟ್ಟದಾಗಿ ವರ್ತಿಸ್ತಾ ಇದ್ದೀರಾ. ದಯವಿಟ್ಟು ಆಚೆ ಹೋಗಿ. ಏನು ಗಂಡಸ್ ತರ ಮಾತಾಡೋದ್ ಬಿಟ್ಟು ಹೆಂಗ ಮಾತಾಡ್ತಾ ಇದ್ಯಾ? ಊರಲ್ಲೆಲ್ಲ ನಿನ್ನ ಪುಕ್ಲ ಅಂತ ಆಡ್ಕತಾವ್ರೆ. ಲೇ, ನೀನು ಮನೇಲಿ ಹುಲಿ, ಬೀದಿಲಿ ಇಲಿ,
ಹೋಗ ಬಂದ್ಬಿಟ್ಟ ದೊಡ್ಡ ಗಂಡಸ್ತಾರ ಹೋಗ ಎಣ್ಣೆ ತಗೊಂಬ. ಯಜಮಾನ್ರೆ ಇವನ್ನೇನ್ ಗಂಡ್ಸು ಅಂತ ಓಡಿಸಿದ್ರ ಇಲ್ಲ ಎಣ್ಣಾಗುಡ್ದ ಅಂತ ಗಂಡ್ಸ್ ವೇಷ ಹಾಕ್ಸಿದಿರಾ? ಏಯ್, ನಾನು ಆಗ್ಲಿಂದ ನೋಡ್ತಿದ್ದೀನಿ, ಬಾಯಿ ಬಂದ ಮಾತಾಡ್ತೀಯ. ನನ್ನ ಮಗನ ಮೇಲೆ ಕೈ ಮಾಡ್ತೀಯಾನೆ ನೀನು? ಇವತ್ತು ನಿನ್ನ ಹೋಟ್ಲಿಲ್ಲ ಅಂತ ಬಿಡ್ತೇನೆ. ನನ್ನ ಮೇಲೆ ಕೈ ಮಾಡ್ತೀಯ, ಶೂಟ್ ಮಾಡ್ಬಿಡ್ತೀನಿ. ಅಪ್ಪನ ಮೇಲೆ ಕಣ್ ತೋರಿಸ್ತೀನೋ? ಬಂದ್ರಿ ಬೇಡ ರೀ, ಬಿಟ್ಬಿಡು ಬೇಡ ಕಣೋ, ಬಿಟ್ಬಿಡು ಬೇಡ ರೀ. ಗಿರಿ, ಅಪ್ಪನ ಕರ್ಕೊಂಡು ಒಳಗಡೆ ಹೋಗು. ರೀ, ನನ್ ಮಾತ್ ಕೇಳ್ರಿ. ಹೋಗು ಅನ್ನಲ್ಲ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿನ್ ನಮಸ್ಕಾರಕ್ಕೆ ಬೆಂಕಿ ಬಿತ್ತು. ಎಷ್ಟೊತ್ತಿಗೆ ಆಫೀಸ್ ಬರದ? ಅದು ಸಾರಿ ಸರ್, ಲೇಟ್ ಆಗೋಯ್ತು. ಫ್ಯಾಮಿಲಿ ಪ್ರಾಬ್ಲಮ್. ಓ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಯಾವ ಫ್ಯಾಮಿಲಿ ಮಾಡ್ಕೊಂಡೆ? ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ನಮಗೇನು ಫ್ಯಾಮಿಲಿ ಇಲ್ವಾ? ಸಮಾಧಾನ ಮಾಡ್ಕೊಡ್ರಿ. ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಅಂತಾನ. ಇವತ್ತು ಒಂದು ದಿವ್ಸ ಬಿಡ್ರಿ, ಹೋಗ್ಲಿ ಆ ಕಡೆ. ಗುಡ್ ಮಾರ್ನಿಂಗ್ ಸರ್. ಓ ಮಾರ್ಗಿ, ಪ್ಲೀಸ್ ಕಮ್ ಕಮ್. ಏನ್ ಸರ್ ಇದು ಅನ್ಯಾಯ? ಗಂಡಸ್ರಿಗೆ ಆದ್ರೆ ಬೈತೀರಾ, ಹೆಂಗಸ್ರಿಗೆ ಬೈಯೋದೇ ಇಲ್ಲ? ಶಿವಪ್ಪಗಳಿಗಾದ್ರು ಮನೆಗಳಲ್ಲಿ ಹೆಂಡತಿಗಳು ಮಕ್ಳುಗಳು ಕೆಲಸ ಇರ್ತಾವಪ್ಪ. ಆದ್ರೆ ಮಾರ್ಗಿಗಳಕ ಏನು ಇಲ್ಲ. ಆದ್ರೂ ಶಿವಪ್ಪನ ಬಯಸ್ಕೋಬೇಕು. ಏನ್ರಿಪ್ಪ ಇದು ನಿಮ್ಮ ಎಂಪ್ಲಾಯ್ಸ್ ನಮ್ಗೆ ಹೇಳಂಗ ಆತಲ್ಲ ಬುದ್ಧಿನ. ಲಿಂಗ ತಾರತಮ್ಯ ಅಂತ ಪ್ರತಿಭಟನೆ ಮಾಡ್ಬಿಟ್ರೆ ಕಷ್ಟ. ಹಂಗೆ ಒಂದ್ ಸ್ವಲ್ಪ ಬೈರಿ ಸರ್. ಏನವಾ ಮಾರ್ಗಿ, ಇದನ್ನ ಆಫೀಸ್ ಅನ್ಕೊಂಡೇನು ಥಿಯೇಟರ್ ಅನ್ಕೊಂಡೆ? ಮನಸ್ಸು ಬಂದಾಗ ಬರ್ಲಿಕ್ಕೆ ಕರೆಕ್ಟ್ ಟೈಮಿಗೆ ಬರ್ಲಿಕ್ಕೆ ಗೊತ್ತಾಗಲ್ಲ ನಿನಗೆ? ಸಾರಿ ಸರ್, ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್. ಏನಮ್ಮ, ಶಿವ ನೋಡಿದ್ರೆ ಫ್ಯಾಮಿಲಿ ಪ್ರಾಬ್ಲಮ್ ಅಂತಾನೆ, ನಿನ್ ನೋಡಿದ್ರೆ ಪರ್ಸನಲ್ ಪ್ರಾಬ್ಲಮ್ ಅಂತೀಯ. ಇಬ್ರಿಗೂ ಆಫೀಸ್ನಲ್ಲಿ ಸೀರಿಯಸ್ನೆಸ್ ಇಲ್ಲ ನೋಡಿ. ನಾಳೆಯಿಂದ ಇಬ್ರು ಕರೆಕ್ಟ್ ಆಗಿ ಆಫೀಸ್ ಟೈಮಿಗೆ ಬರ್ಬೇಕು. ಇಲ್ಲ ಅಂದ್ರೆ ವಿವೇಕ್ ಸರ್ ಇಬ್ರಿಗೂ ಕ್ಲಾಸ್ ತಗೋತಾರೆ. ಓ ಸರ್, ನೀವು ಟ್ಯೂಷನ್ ಬೇರೆ ಮಾಡ್ತೀರಾ? ಯಾವ ಸಬ್ಜೆಕ್ಟ್ ಸರ್? ಶಟಪ್ ಆಯ್ಸಿ, ಮರ್ಯಾದಿಂದ ಕೆಲಸ ನೋಡ್ಕೊಡ್ರಿ. ಬರ್ರಿ. ಮಾರ್ಗಿ ಮೇಡಮ್ ಫಸ್ಟ್ ಟೈಮ್ ಬೈಸ್ಕೊಂಡ್ರಿ ಪಾಪ. ಬಾಸ್ಕಿ, ಪ್ಲೀಸ್ ಡೋಂಟ್ ಇರಿಟೇಟ್ ಮೀ. ಇನ್ 2 ದಿನ ನನ್ನ ಹತ್ರ ತಮಾಷೆ ಮಾಡ್ತಾ ಇದ್ರೆ ನಿಮ್ಗೆ ಒಳ್ಳೇದು. ಪಾಪ, ಯಾರ್ಯಾರಿಗೆ ಏನೇನ್ ಪ್ರಾಬ್ಲಮ್ ಇರುತ್ತೋ ಏನೋ.